ಮಕ್ಕಳೇ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಈ ಎಲೆಕ್ಟ್ರಿಸಿಟಿ ಪಾಠ, ವಿದ್ಯುತ್ ಪಾಠದಿಂದ ಇದೊಂದು ಇಂಪಾರ್ಟೆಂಟ್ ಆಗಿ ಬರುವಂಥದ್ದು. ಎಷ್ಟು ಶಕ್ತಿಯನ್ನು ಬಳಸಿದ್ದೀರಾ ಅಂತ. ಈ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸೋದು, ಸಾಮರ್ಥ್ಯ ಕೊಟ್ಟಿರ್ತಾರೆ, ಬಳಕೆಯಾದ ಕಾಲ ಕೊಟ್ಟಿರ್ತಾರೆ. ಆಗ ನೀವು ಫಸ್ಟ್ ಕಲಿಬೇಕಾಗಿದ್ದು ಸೂತ್ರ ಏನಂತ ಹೇಳಿದರೆ E = P × T. ಈಗ ಮೊದಲನೇದಕ್ಕೆ ಇದಕ್ಕೆ 250 ಈಗ ನಾವು ಇದು ಟಿ ವಿ ಬಳಸಿದ ಶಕ್ತಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಬೇಕು, ಪಿ ಇದ್ದ ಜಾಗದಲ್ಲಿ 250 × 4 ಅಂತ ಹಾಕಬೇಕು. ಸೂತ್ರ ಫಸ್ಟ್ ಬರಿಬೇಕು, × 4 ಅಂತ ಹಾಕ್ತೀರಿ. ಆಗ 250 × 4 ಎಷ್ಟಾಗುತ್ತೆ ನಿಮಗೆ 1000 ಏನಾಗುತ್ತೆ. ಇದು ವ್ಯಾಟಲ್ಲಿರೋದು ಮಕ್ಕಳು, ಇದು ವ್ಯಾಟಲ್ಲಿದು, ಇದು ಗಂಟೆಯಲ್ಲಿರೋದು. ಆಗ ವ್ಯಾಟ್ ಹಾರ ಅಂತ ಬರಿತೀವಿ. ಇದನ್ನು ಕಿಲೋವ್ಯಾಟ್ ಹವರಲ್ಲಿ ಬರಿಬೇಕಾದ್ರೆ ಇದನ್ನು ಯಾವುದರಿಂದ ಭಾಗಿಸ್ಬೇಕು, 1000ದಿಂದ ಭಾಗಿಸ್ಬೇಕು. 1000ದಿಂದ ಭಾಗಿಸಿದ್ರೆ 1 ಕಿಲೋವ್ಯಾಟ್ ಹವರ್ ಆಗುತ್ತೆ. ಇದು ಯಾವಾಗಲೂ ಯೋಚನೆ ಇರಬೇಕು, ಇದೇನು ಗುಣಿಸಿ ಬರ್ತದೋ ಅದು ವ್ಯಾಟ್ ಹವರಲ್ಲಿದ್ದರೆ ಅದನ್ನು ಕಿಲೋವ್ಯಾಟ್ ಹವರ್ ಮಾಡಬೇಕಾದ್ರೆ 1000ದಿಂದ ಭಾಗಿಸ್ತೀರ. ಆಗ ನಮಗೆ ಇದು 1 ಕಿಲೋವ್ಯಾಟ್ ಹವರ್ ಬಂತು. ಅದೇ ಥರ ಇದನ್ನು 1200 × P × T. P ಅಂತ ಹೇಳಿದ್ರೆ 1200, ಟಿ ಅಂತ ಹೇಳಿದ್ರೆ ಗಂಟೆ, 1 ಗಂಟೆ. ಆಗ 1200 × 1 ಅಂತ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 1200. ಏನಿದು ವ್ಯಾಟ್ ಹವರಲ್ಲಿದೆ. ಇದನ್ನು ಕಿಲೋವ್ಯಾಟ್ ಹವರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, 1000ದಿಂದ ಭಾಗಿಸಿದಾಗ 1.2 ಕಿಲೋ ವ್ಯಾಟ್ ಹವರ್ ಆಗುತ್ತೆ. ಈಗ ಯಾವುದು ಹೆಚ್ಚು ಶಕ್ತಿಯನ್ನು ಬಳಸೋದು, ಯಾವ ಉಪಕರಣ? ಆಗ ಉತ್ತರದಲ್ಲಿ ನೀವು ಟೋಸ್ಟರ್ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಬಳಸುವಂತಹ ಉಪಕರಣ ಅಂತ ಬರಿತೀರಾ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ ಇದು ಸಮಾನಾಂತರ ಜೋಡಣೆ, ಇದನ್ನು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ. ಇಲ್ಲಿ 1/2 1/RP ಅಂತ ತಗೊಂಡು 1/2 + 1/4 ಅಂತ ಮಾಡಬೇಕು. ಯಾಕೆಂದರೆ ಸಮಾನಾಂತರ ಜೋಡಣೆ ಇರುವಾಗ ಈ ರೀತಿ. ಈಗ ಇದಕ್ಕೆ ಲಾಸಹ ಬಂದು ನಮಗೆ 4 ಬರ್ತದೆ. ಲಾಸಹ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾಡೋದನ್ನು ಕಲ್ತ್ಕೋಬೇಕು. 2 ಎಷ್ಟಲಿ 4, 2 2ಲಿ 4, 2 1ಲಿ 2. ಇಲ್ಲದಿದ್ದರೆ ನೀವು ಲಾಸಹವನ್ನು ಹೇಗೆ ಮೊದಲನೇ ಥರ ವಿಧಾನ ಇದೆಯಲ್ಲ ಅದೇ ಥರ ಮಾಡ್ಕೊಂಡು ಹೋಗಿ. 4 1ಲಿ 4, 1 1ಲಿ 1. ಆಗ 2 + 1 3. ಇದನ್ನು ಸುಲಭವಾಗಿ ಹೇಗೆ ಮಾಡಬೇಕು ಅಂತ ಒಂದು 4 ಗಂಟೆಗೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಇದನ್ನು ಈಸಿಯಾಗಿ ಮಾಡೋದನ್ನು ಹೇಳಿದ್ದೀನಿ. ಇದು 1/RP1. ಓಕೆ, ಇದು ಈ ರೀತಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದು ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ಅದನ್ನು ಒಂದು ಸಲ ನೋಡಿ. ಆಗ RP1 ಅಂತ ಹೇಳಿದ್ರೆ ಇದನ್ನು ತಲೆ ಕೆಳಗೆ ಮಾಡಿ ಬರೀಬೇಕು. ಇಷ್ಟಕ್ಕೆ ನಿಲ್ಲಿಸ್ಬಿಡಬೇಡಿ. ಇದನ್ನು ತಲೆ ಕೆಳಗೆ ಮಾಡಿ, ಮೇಲೆ 4 ಬರ್ತದೆ, ಕೆಳಗೆ 3 ಬರ್ತದೆ, ಬಾಗಿಸಿ ಬರೆದಿಡಬೇಕು. ಆಗ ಇಲ್ಲಿ 1.33 ಅಂತ ಬರ್ತದೆ. ಇದು ಗೊತ್ತಾಗಿಲ್ಲ ಅಂತಂದರೆ ಆ ವಿಡಿಯೋವನ್ನು ಪುನಃ ಒಂದ್ಸಲ ನೋಡಿ. ಆಮೇಲೆ ಪುನಃ ಏನು ಮಾಡಿದ್ದಾರೆ, ಈ 4 ಓಮ್ ಇದ್ದ ಜಾಗಕ್ಕೆ 6 ಓಮ್. ಆಗ ಪುನಃ ನೀವು ಮಾಡಬೇಕಾಗಿದ್ದು 1/2 + 1/6. ಇದನ್ನು ಮಾಡಿದ್ದೀನಿ, ಒಂದ್ಸಲ ನೋಡಿ. ಓಕೆ, ಆಮೇಲೆ ವ್ಯತ್ಯಾಸ ಅಂತ ಹೇಳಿದ್ರೆ ಇದಕ್ಕೆ ಬಂದ ಉತ್ತರದಿಂದ ಇದಕ್ಕೆ ಬಂದ 1.33 ಮೈನಸ್ ಮಾಡಿದಾಗ ಬರೋದನ್ನು ವ್ಯತ್ಯಾಸವಾಗಿ ಬರೆದಿರ್ತೀರ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೇಳಿರೋದು ಇದೊಂದು ನೋಡಿ. 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್. ಇದೊಂದು ಕೇಳುವಂಥ ಕ್ವಶನ್ಗಳಲ್ಲಿ ಸಾಧಾರಣ ರಿಪೀಟ್ ಆಗುವಂಥ ಕ್ವಶನ್ಸ್ ಮಕ್ಕಳೇ. ಇಲ್ಲಿ ಬ್ರೆಡ್ ಟೋಸ್ಟರ್ ಕೇಳಿದ್ದಾರೆ, ನಿಮಗೆ ಮೋಟರ್, ವಿದ್ಯುತ್ ಮೋಟ್ರ್ ಕೇಳ್ಬೋದು, ಮಿಕ್ಸಿ ಹೇಳ್ಬೋದು, ಫ್ರಿಡ್ಜ್ ಹೇಳ್ಬೋದು, ಯಾವ್ದು ಬೇಕಾದರೂ ಯಾವುದಾದ್ರೂ ಒಂದು ಉಪಕರಣವನ್ನು ಕೊಡ್ಬೋದು. ಇಲ್ಲಿ ಕೇಳಿರುವಂಥದ್ದು ಬ್ರೆಡ್ ಟೋಸ್ಟರ್. ಆಮೇಲೆ ಇಸ್ತ್ರಿ ಪೆಟ್ಟಿಗೆ, 250 ವ್ಯಾಟ್ ಸಾಮರ್ಥ್ಯ ಇಸ್ತ್ರಿ ಪೆಟ್ಟಿಗೆ. ದಿನಕ್ಕೆ ಎಷ್ಟು ಗಂಟೆಗಳ ಕಾಲ? 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣವನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರಿಗೆ ಎಷ್ಟು ರೂಪಾಯಿಯಂತೆ? 4ರಂತೆ ಉಪಯೋಗಿಸಿದ ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದರೆ, ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಈಗಲೇ ಕಂಡುಹಿಡಿದಿದ್ದೀರಾ. ಈಗ ಎಷ್ಟು ಬಳಕೆಯಾಗಿದೆ, 30 ದಿನಕ್ಕೆ ಎಷ್ಟು ಶಕ್ತಿ ಬಳಕೆಯಾಗಿದೆ ಅಂತ ಹೇಳಿದ್ರೆ ಯಾವುದರಿಂದ? ಬ್ರೆಡ್ ಟೋಸ್ಟರ್. 30 ದಿನದಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಶಕ್ತಿ ಅಂತ ಬರ್ಕೊಳ್ಳಿ. 30 ದಿನದಲ್ಲಿ ಬ್ರೆಡ್ ಟೋಸ್ಟರ್ಗೆ ಬಳಕೆಯಾದ ಶಕ್ತಿ ಅಂತ ಹೇಳಿದ್ರೆ ನಿಮಗೆ ಈಗ ತಾನೇ ನಾವು ಶಕ್ತಿಯನ್ನು ಕಂಡುಹಿಡಬೇಕಾದ್ರೆ P × T. P ಅಂತ ಹೇಳಿದ್ರೆ ಸಾಮರ್ಥ್ಯ, ಟಿ ಅಂತ ಹೇಳಿದ್ರೆ ಕಾಲ, ಇಂಟು ಇಲ್ಲಿ ಒಂದು ಜಾಸ್ತಿ ಮಾಡಬೇಕು. ಯಾಕೆಂದರೆ 30 ದಿನ ತೊಗೊಳ್ತೀವಿ. ಇದಿಷ್ಟನ್ನು ಗುಣಿಸ್ಕೊಳ್ಳಿ ಮಕ್ಕಳೇ. ಗುಣಿಸ್ಕೊಂಡು ಆನ್ಸರನ್ನು ಬರಿಬೇಕು. ಅರ್ಥ ಆಯ್ತಲ್ಲ? 3,000 ಬರುತ್ತೆ. 63,000 ಯಾವುದು? ವ್ಯಾಟ್ ಹವರ್. ಇದನ್ನು ನಾನೇನು ಮಾಡಬೇಕು? ಕಿಲೋ ವ್ಯಾಟಲ್ಲಿ ಮಾಡಬೇಕು. ಆಗ ಭಾಗಿಸು 1000 ಅಂತ ಹೇಳಿದ್ರೆ 3 ಹೋಯ್ತು, ಉಳ್ಕೊಳ್ಳೋದು ಬೇರೆ. 63 ಕಿಲೋ ವ್ಯಾಟ್ ಹವರ್. ಯಾವುದು? ಬ್ರೆಡ್ ಟೋಸ್ಟರಿಂದ 63 ಕಿಲೋವ್ಯಾಟ್ ಹವರ್ ವಿದ್ಯುತ್ತನ್ನು ಬಳಸ್ತೀವಿ, ವಿದ್ಯುತ್ ಶಕ್ತಿ ಬಳಕೆಯಾಗುತ್ತೆ. ಅದೇ ಥರ ಇಸ್ತ್ರಿ ಪೆಟ್ಟಿಗೆ ಇಲ್ಲಿ ಬರೀಬೇಕು. 30 ದಿನದಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಶಕ್ತಿ ಎಷ್ಟು ಅಂತ ಹೇಳಿದ್ರೆ 250 ಅಲ್ವಾ? ಇಸ್ತ್ರಿ ಪೆಟ್ಟಿಗೆದು ಪಿ ಎಷ್ಟು? ಸಾಮರ್ಥ್ಯ ಎಷ್ಟು? 250 ಇಂಟು ಸಮಯ ಎಷ್ಟು ತಗೊಳ್ತದೆ? 4 ಗಂಟೆ. ಎಷ್ಟು ದಿನ? 30 ದಿನ. ಇದಿಷ್ಟನ್ನು ಗುಣಿಸಿದ್ರೆ ನಿಮಗೆ ಬರೋದು ಇಸ್ತ್ರಿ ಪೆಟ್ಟಿಗೆ 30,000 ವ್ಯಾಟ್ ಹವರ್ ಬರುತ್ತೆ. ಆಗ ಇದನ್ನೇನು ಮಾಡಬೇಕು ನಾವು? 1000ದಿಂದ ಭಾಗಿಸಿದಾಗ ನಿಮಗೆ 30
ಕಿಲೋ ವ್ಯಾಟ್ ಅವರ್ ಆಯಿತು ಮಕ್ಕಳೇ. ಈಗ ಟೋಟಲ್ ಎಷ್ಟಾಯಿತು, ಇನ್ನು ಟೋಸ್ಟರ್ ನಿಮಗೆ 63 ಕಿಲೋ ವ್ಯಾಟ್ ಅವರ್ ಶಕ್ತಿಯನ್ನು ತಗೊಂಡಿದೆ. ಇದು ಇಸ್ತ್ರಿ ಪೆಟ್ಟಿಗೆ 30 ಕಿಲೋ ವ್ಯಾಟ್ ಅವರ್. ಆಗ ಟೋಟಲ್ ನಿಮಗೆ ಬಳಸಿದ ಶಕ್ತಿ ಎಷ್ಟಾಗುತ್ತೆ, ₹3 ಆಗುತ್ತಲ್ವ, ಇಲ್ಲಿ 93 ಆಗುತ್ತೆ. ಇಂಟು 4 ಮಾಡಿದಾಗ 4 3ಲಿ 12, 1 4 36, 36 1 37, ಆಗ ₹372 ಆಗುತ್ತೆ. ಎಷ್ಟಾಗುತ್ತೆ, ₹372. ಹೇಗೆ 93 ಬಂದಿದೆ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ. ಇಲ್ಲಿ 30 ಕಿಲೋ ವ್ಯಾಟ್ ಅವರ್ ಇದೆ, ಇಲ್ಲಿ 63 ಕಿಲೋ ವ್ಯಾಟ್ ಅವರ್ ಇದೆ. ಇದನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ, 93 ಕಿಲೋ ವ್ಯಾಟ್ ಅವರ್ ಗುಣಿಸು 4 ಅಂತ ಮಾಡಿದಾಗ ನಮಗೆ ₹372 ನಾವು ಮೌಲ್ಯವನ್ನು ಕಟ್ಟಬೇಕಾಗುತ್ತೆ. ಅದೇ ಥರ ಇಲ್ಲಿ ನೋಡಿ, ಇದೊಂದು ಪ್ರಶ್ನೆ. 880 ವ್ಯಾಟ್ ಸಾಮರ್ಥ್ಯ ಅಂತ ಹೇಳಿದ ತಕ್ಷಣ ಇದು ಪಿ. ಓಕೆ, ಇಲ್ಲಿ ವಿ ಕೊಟ್ಟಿದ್ದಾರೆ, ವಿಭವಾಂತರದ ಮೂಲಕ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಯಾವ ಅಕ್ಷರ, ಐ ಎಷ್ಟು, ವಿದ್ಯುತ್ ರೋಧ ಅಂದ್ರೇನು, 6 ಅಕ್ಷರ ಎಷ್ಟು ಅಂತ ಕಂಡುಹಿಡಬೇಕು. ಆಗ ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು ಒಂದು ಸೂತ್ರವನ್ನು. ಏನು ಅಂತ ಹೇಳಿದ್ರೆ P = V × I. ನೋಡಿ, ಸಾಮರ್ಥ್ಯ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ಐಯನ್ನು ಕಂಡುಹಿಡಿಯೋಣ. ಆಗ ಐ ಕಂಡುಹಿಡಿಬೇಕಾದ್ರೆ P/V ಅಂತ ಆಗುತ್ತೆ, = I. ಇದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. P = VI, P/V = I. ಪಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 880 ಕೊಟ್ಟಿದ್ದಾರೆ. ವಿ ಎಷ್ಟು ಕೊಟ್ಟಿದ್ದಾರೆ, 220 ಕೊಟ್ಟಿದ್ದಾರೆ. 0ಗೆ 0 ಹೋಯಿತು, 22 1ಲಿ 22 4ಲಿ. ಆಗ ಐ ಬೆಲೆ ಎಷ್ಟಾಯಿತು ಮಕ್ಕಳೇ, 4 ಆಂಪಿಯರ್. ಎ ಅಂತ ಬರೀಲೇಬೇಕು, ಇದನ್ನು ಬಾಕ್ಸ್ ಹಾಕಿ. ಇದರ ಮಾನ ಯಾವುದ್ರದ್ದು, ವಿದ್ಯುತ್ ಪ್ರವಾಹದ ಏಕಮಾನ ಯಾವುದು, ಆಂಪಿಯರ್. ಆಗ ಐ = 4A ಅಂತ ಬರೀತೀರಾ. ಈಗ ವಿದ್ಯುತ್ ರೋಧ ಅಂದರೆ R. ಆಗ ನಿಮಗೆ ಎಲ್ರಿಗೂ ಗೊತ್ತಿರೋದು V = I × R ಅಂತ ಸೂತ್ರ ಗೊತ್ತಿದೆ. ಕೇಳಿರೋದು R. ವಿ ಗೊತ್ತಿದೆ ಅಲ್ವಾ, ಎಷ್ಟು ಗೊತ್ತಿದೆ, 220 ಅಂತ ಗೊತ್ತಿದೆ. ಆಗ ಭಾಗಿಸು ಐ ಬೆಲೆ ಎಷ್ಟು, I 4 = R. ಇದನ್ನು ಹೇಗೆ ಬಂದಿದ್ದು ಅಂತ ನೀವು ಇದನ್ನು ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ. ಇಲ್ಲಿ ವಿ ಅಂತ ಬರಿತೀನಿ, ಇಲ್ಲಿ ಹೀಗೆ ಹಾಕಿ ಐ ಮತ್ತು ಆರ್. ವಿ ಆರ್ ಕಂಡಿಡಿಯೋಕ್ಕೆ ಆಗ ನಮಗೆ V/I ಆಗುತ್ತೆ. ಐ ಎಷ್ಟು, V/I. ಆರ್ ಕಂಡಿಡಿಯೋಕ್ಕೆ ಹೇಳಿದ್ರೆ V/I ಆಗುತ್ತೆ. ಆಗ ವಿ ಎಷ್ಟು, 220 ಭಾಗಿಸು 4 ಮಾಡಿದಾಗ 4 1ಲಿ 4 5ಲಿ 20, ಪುನಃ 4 5ಲಿ 20. ಆಗ ಆರ್ ಬೆಲೆ ಎಷ್ಟಾಗುತ್ತೆ, 55. 55 ಎಂತ, ಓಮ್. 55 ಓಮ್ ಆಗುತ್ತೆ. ಇದೇ ಥರದ ಲೆಕ್ಕನೇ ಬೇರೆ ಇದರಲ್ಲೂ ಕೇಳಿದ್ದಾರೆ. ಆಗ ನಮಗೆ ಇದರಲ್ಲಿ ಇಂಪಾರ್ಟೆಂಟಾಗಿ ಕಲಿಬೇಕಾಗಿರುವಂಥದ್ದು, ನೀವು ಶಕ್ತಿ = ಏನು ಕಲಿಬೇಕಾಗುತ್ತೆ, P × T. P ಅಂತ ಹೇಳಿದ್ರೆ ಸಾಮರ್ಥ್ಯ, T ಅಂತ ಹೇಳಿದ್ರೆ ಕಾಲ. ಓಕೆ, ಸಾಮರ್ಥ್ಯ ಇಂಟು ಕಾಲ. ವ್ಯಾಟ್ ನೋಡಿ, ವ್ಯಾಟ್ ಕೊಟ್ಟಿರ್ತಾರಲ್ಲ ಅದನ್ನು ನೋಡ್ಕೊಳ್ಬೇಕು. ಇದೊಂದು ಫಾರ್ಮುಲಾ ಕಲಿಬೇಕು. ನೆಕ್ಸ್ಟ್ ಇದನ್ನು ಕಲ್ತ್ಕೋಬೇಕು, V = I × R. ವಿಯನ್ನು ಕೇಳಿದ್ರೆ ಇದೆರಡನ್ನ ಗುಣಿಸ್ಬೇಕು. ಐಯನ್ನು ಕೇಳಿದ್ರೆ V/R ಮಾಡಬೇಕು. ಆರನ್ನು ಕೇಳಿದ್ರೆ V/5 I ಅಂತ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕಲಿಬೇಕಾದಂಥ ಫಾರ್ಮುಲಾ P = V × I ಮಾಡಬೇಕು.